ಅಕ್ಕಲಕೋಟೆ ಎಂಬುದು ಮಿಗಿಲ, ಶಿವಶರಣರು ಪವಾಡ ಮಾಡ್ಯಾರ ಸುಳ್ಳಲ್ಲ. ಅಕ್ಕಲಕೋಟೆ ಎಂಬುದು ಮಿಗಿಲ, ಶಿವಶರಣರು ಪವಾಡ ಮಾಡ್ಯಾರ ಸುಳ್ಳಲ್ಲ. ರಾಮಲಿಂಗ ಸ್ವಾಮಿಗಳ ಅನಂತ ಲೀಲಾ, ಅವರು ಭಕ್ತರಿಗೆ ಹಾಕ್ಯಾರೋ ಮುಕ್ತಿಯ ಮಾಲ. ಬ್ರಹ್ಮಜ್ಞಾನಕ್ಕಿಂತ ಮಿಗಿಲಿಲ್ಲ, ಮಾನ್ಯರ ಶ್ರುತಿಯೂ ಸುಳ್ಳಲ್ಲ. ಬ್ರಹ್ಮಜ್ಞಾನಕ್ಕಿಂತ ಮಿಗಿಲಿಲ್ಲ, ಮಾನ್ಯರ ಶ್ರುತಿಯೂ ಸುಳ್ಳಲ್ಲ. ಮಾನ್ಯರ ಶ್ರುತಿಯೂ ಸುಳ್ಳಲ್ಲ. ಮಾನ್ಯರ ಶ್ರುತಿಯೂ ಸುಳ್ಳಲ್ಲ.
ನಿಮ್ಮ ಮುಂದೆ ಪರಿಶೋಧಿಸುತ್ತಿದ್ದಾರೆ. ಅದಕ್ಕೆ ಯಾರು ಕಾರಣ ಅಂದ್ರೆ ಈ ಎಲ್ಲ ಹೊಂದಿರತಕ್ಕಂಥ ಸಡಗರ ಭಕ್ತರ ಕಾರಣ ಅಂದ್ರೆ ತಪ್ಪಾಗಲಾರ್ದು. ಜೋರಾದ ಚಪ್ಪಾಳೆ ತಟ್ರಿ. ಅವರು ಹೊಂದಿರತಕ್ಕಂಥ ಈ ಪಟ್ಟಾಧಿಕಾರ ಯಾರು ಕಾರಣರು ಅಂದ್ರೆ ಎಲ್ಲ ಮಾತೆಯರು, ಸದ್ಭಕ್ತರು, ನೀವೆಲ್ಲರೂ ಕೂಡಿಕೊಂಡು ಇಷ್ಟು ಭವ್ಯವಾಗಿರ್ತಕ್ಕಂಥ ಹಗಲು ರಾತ್ರಿ ಅನ್ನದೇ ಬಂಗಾರ, ನೂತನ ವಸ್ತ್ರ ಇವೆಲ್ಲ ಕೊಟ್ಟು ಇವತ್ತಿನ ದಿವಸ ಈ ಒಂದು ರಾಮಲಿಂಗ ಶಿವಶರಣರ ಮಠಕ್ಕೆ ಹೊಸ ಗುರುಗಳನ್ನ ನೀವು ತಂದುಕೊಂಡಿದ್ದೀರಿ. ಇದೆಲ್ಲ ಯೋಗ ಬಂದ ಕಾಲಕ್ಕೆ ಯಾವುದೋ ನಿಂದ್ರಲ್ಲ ಅಂತ. ಹಾಗೆ ನಿಮ್ಮ ಊರಲ್ಲಿ ಹುಟ್ಟಿ ಬಂದಿರತಕ್ಕಂಥ ಅಭಿನವ ರಾಮಲಿಂಗ ಶಿವಶರಣ ಸ್ವಾಮಿಗಳು, ಡಾಕ್ಟರ್ ಈಶ್ವರ ಸ್ವಾಮಿಗಳು ಬೆಳೆದು ಎಲ್ಲ ಕಡೆ ಹೋಗಿ ವಿದ್ಯೆಯನ್ನು ಕಲಿತು ಎಲ್ಲರೂ ಸನ್ಮಾನ ಮಾಡಕತ್ತಾರೆ. ಯಾಕೆ ಗಲಾಟೆ ಮಾಡ್ತಾರೆ? ಅವರು ನಿರಗ್ರವಾಗಿ ಮಾಡ್ಕೊಂಡು ಹೋಗ್ತಾರ. ಹಾಗೆ ಈ ಒಂದು ಪಟ್ಟಾಧಿಕಾರದ ಸ್ವಾಗತ ಸಮಿತಿಯ ಏನು ಹೊಂದಿರತಕ್ಕಂಥ ಅಧಿಕಾರಿಗಳದರ ಎಲ್ಲ ನಮ್ಮ ಸದ್ಭಕ್ತರದರ ಅವ್ರಿಗೆ ಜೋರಾದ ಚಪ್ಪಾಳೆ ತಟ್ರಿ ನೀವೆಲ್ಲ. ನಮ್ಮ ಬಸವಣ್ಣಪ್ಪ, ಗುಂಡಪ್ಪ ಅವರು, ಶಿವಾನಂದ್ ಸರ್, ಸುಗುರೆ, ಹೀಗೆ ಎಲ್ಲರೂ ಕೂಡ ಊರಿನ ಮುಖಂಡರು ಎಲ್ಲರೂ ಕೂಡಿ ಬಹಳ ಹಗಲು ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ಲದೆ ಈ ಕಾರ್ಯಕ್ರಮ ಹೇಗಾಗ್ತದ ಅನ್ನುವ ದೃಷ್ಟಿಯಿಂದ ಸತತ ಪರಿಶ್ರಮ ಪಟ್ಟು ಪ್ರವಚನ ಆಗಲಿ ಹೀಗೆ ಎಲ್ಲವನ್ನೂ ಕೂಡ ಒಂದೊಂದು ಕಾರ್ಯಕ್ರಮ ಕೂಡ ನಿಗದಿತವಾಗಿ ಬಹಳ ಚೆನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಮಾಸ್ಟರು ಕೂಡ. ಹಾಗೆ ಯೋಗ ಬಂದ ಕಾಲಕ್ಕೆ ಯಾವುದೂ ನಿಲ್ಲೋದಿಲ್ಲ. ಗೊತ್ತಾ ಇದ್ದೀನಿ. ಈಗ ಸಮಯದ ಅಭಾವ ಇರುವುದರಿಂದ 10 ನಿಮಿಷ ಆಶೀರ್ವಚನವನ್ನು ನೀಡಬೇಕೆಂದು ತಾಯಿಯರು ಕೇಳ್ತಾ ಇದ್ದೇನೆ. ಹಾಕಿ ಸರ್, ತೆಗೀರಿ. ಹೋರಿ ನಾ ಬಂದ್ ಮಾಡ್ತೀನಿ. ಹೋರಿ ಶನಿ ಹೋರಿ. ಬೆಂಗಳೂರು ಎಲ್ಲ ಸಣ್ಣ ಬಂಧುಗಳಲ್ಲಿ ವಿನಂತಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹತ್ತು ಗ್ರಾಮಸ್ ಪರಮ ಪೂಜ್ಯರಿಗೆ ಸ್ವಾಗತದೊಂದಿಗೆ ಗೌರವ ಸಮರ್ಪಣೆಯನ್ನು ರೇವಣಸಿದ್ಧ ಚಂದ್ರಮಪ್ಪ ಗೌರವ ಆರಂಭಿಸಿ ಪೂಜ್ಯರಿಗೆ ಸನ್ಮಾನಿಸಬೇಕೆಂದು ಕೇಳ್ಕೊತಾ ಇದ್ದಾರೆ. ಈಗ ತಾನೇ ಆಗಮಿಸಿ ಉಪಸ್ಥಿತರು ತಾವೆಲ್ಲರೂ ಶಾಂತತೆಯಿಂದ ಆಲಿಸಬೇಕು, ಕುಳಿತುಕೊಳ್ಳಬೇಕೆಂದು ನಿಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ. ಈಶ್ವರ ಮಹಾದೇವ್ ಶರಣ ರಾಮಲಿಂಗೇಶ್ವರ ಮಹಾರಾಜ್ ಕಿ. ಅವರು ಸನ್ಮಾನ ಮಾಡಕ್ ಗದ್ಲದಾಗದಾರ, ನೀವ್ ಎದ್ರಾಗದಿರಿ? ನನ್ನಕ್ ನೋಡ್ರಿ, ಇವತ್ತ ಬಂದೆ ನಾನು. ಒಂದಿತ್ತು ದಯವಿಟ್ಟು ಸನ್ಮಾನದವ್ರು ನಿಂತ್ರಂದ್ರ 2 ನಿಮಿಷ ಮಾತಾಡ್ತೀನಿ, ಭಾಳ ಮಾತಾಡೋಣ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತವಂದು ಭಗವಂತೋ ಪುನಃ ಓ ಮಾನವಾತ್ಮಂ ಮಾಮೀರ್ಭೂತಂ ಮಾನವೇವಾದಿಲಕ್ಷಕಂ ಶಿವರೂಪಂ ಶಿವಾನಂದಂ ಒಂದ ಮುಂದೆ ಜಗತ್ತೇನೆ. ಮುನ್ನಿನ ಬಸವಾದಿ ಪ್ರಮಥರನ್ನ ಎನ್ನ ಆರಾಧ್ಯ ಸದ್ಗುರುನಾಥರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸುತ್ತಾ ಕ್ಷೇತ್ರದ ಅಧಿಪತಿಯಾಗಿರತಕ್ಕಂಥ ಶರಣ ರಾಮಲಿಂಗೇಶ್ವರರ ಕರ್ತುಗದ್ದಿಗೆ ಅನಂತ ಕೋಟಿ ನಮನವನ್ನು ಸಮರ್ಪಿಸುತ್ತಾ ಪಟ್ಟಾಧಿಕಾರವನ್ನ ಸಂಭ್ರಮದಿಂದ ನೆರವೇರಿಸಿಕೊಂಡಿರ್ತಕ್ಕಂಥ
ಶರಣರಾಗಿರ್ತಕ್ಕಂಥ ನಮಗೂ ಯದ್ವಾಗತ್ತೆ ಮೊದಲು ಒಂದಾಗಿದ್ರೆ ಹೆಸರು ಎದನ್ನ ಹೇಳ್ಬೇಕಂತ ಇದು ಪಟ್ನ ಬರೋದಾಗಿದ್ರಿ ನೀವ ಕಲಿಸ್ಬೇಕೇವ ಈಗ. ಹಾ ಹಾ ಅಭಿನವ ರಾಮಲಿಂಗೇಶ್ವರ ಶಿವಶರಣರ. ಹಾ ನೋಡುವ ಎಷ್ಟು ಕಂಠಪಾಠ ಮಾಡಿದ್ರಿ ನೀವು. ಇರ್ಲಿ. ಹಾ ನಿಮ್ ದೇವರಲ್ಲ. ಶರಣರಾದ ಅಭಿನವ ರಾಮಲಿಂಗೇಶ್ವರ ಶರಣರಿಗೂ ಕೂಡ ಅನಂತ ಶರಣಾರ್ಥಿಯನ್ನ ತಿಳಿಸುತ್ತಾ, ಸಮಯ ಕಮ್ಮಿ ಇದ್ದದಕ್ಕಾಗಿ ವೇದಿಕೆ ಮೇಲೆ ಹಾಸ್ಯರಾಗಿರ್ತಕ್ಕಂಥ ಸರ್ವ ಪೂಜ್ಯರಲ್ಲಿಯೂ ಉಭಯ ಮಾತಾಜಿಯವರಲ್ಲಿಯೂ ಪಟ್ಟಾಧಿಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುವಿನ ಕಾರ್ಯವನ್ನ ಸಂಭ್ರಮದಿಂದ ನೆರವೇರಿಸಿರ್ತಕ್ಕಂಥ ಊರಿನ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಮಣ್ಣೆ ಉಡಿ ತುಂಬಿಕೊಳ್ಳೋದು, ನಿನ್ನೆ ಮುಟ್ಟೆತ್ತಿರ ಹೆಡಗಿತ್ತಿರ ಎರಡು ನಡೀತಾವ. ಹಾ ಬುತ್ತಿ ತಗೊಂಡು ಬಂದ ಎಲ್ಲ ಭಕ್ತರಿಗೆ ಪ್ರಸಾದವನ್ನ ಮಾಡಿಸಿರ್ತಕ್ಕಂಥ ಎಲ್ಲ ಸರ್ವ ತಾಯಂದಿರಿಗೂ ಗಂಡು ಮಕ್ಕಳಿಗೂ ಶರಣಾರ್ಥಿ. ಗುರು ಪಟ್ಟಾಧಿಕಾರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಂಭ್ರಮದಿಂದ ಪಾಲ್ಗೊಂಡವರಾಗಿದ್ದೀವಿ. ಬಹುದಿನದ ಕನಸ ಇವಾಗ ನೆರವೇರುತ್ತಿ. ಯಾಕಂದ್ರೆ ಸಾಕಷ್ಟು ಸಾಧನೆಯನ್ನ ಮಾಡಿದ್ರು. ಸಾಧನೆಯನ್ನ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟವ್ರು ಯಾರು ಅಂದ್ರೆ ನಿಮ್ಮೂರಾಗ ಹುಟ್ಟಿದ್ರು. ಆದ್ರೆ ಆ ಸಾಧನೆಯನ್ನ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಅದಕ್ಕೆಲ್ಲ ಮೂಲವಾಗಿ ಅದಕ್ಕೆ ಅನುಕೂಲತೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ಸಸ್ತಾಪುರದವರು. ಯಾಕಂದ್ರೆ ಹೆಚ್ಚಾನೆಚ್ಚ ತಾಯಂದ್ರು ಬಂದಾರ. ಅವ್ರಿಗೆ ಏನು ಬೇಕು ಸಾಲಿ ಕಲೀಲಿಕ್ಕೆ ಅಥವಾ ಅಲ್ಲಿ ಅಧ್ಯಾತ್ಮದ ವಿಚಾರವಾಗಿ ತಾವು ಅಧ್ಯಯನ ಮಾಡೋದಕ್ಕಾಗಿ ಹೋದ ಸಮಯದೊಳಗ ಏನು ಬೇಕಾಗಿತ್ತು ಅದೆಲ್ಲ ಅನುಕೂಲತೆಗಳನ್ನು ಸಸ್ತಾಪುರ ತಾಯಂದ್ರು ಮಾಡಿದ್ದಾರ. ಅವರು ಋಣ ತೀರಿಸ್ಕೊಂಡ್ರು. ನಿಮ್ಮ ಮಗನ ಋಣ ಇವತ್ತು ನೀವು ತೀರಿಸ್ಕೊಂಡ್ರಿ. ನಿಮ್ಮ ತಾಯಿ ತಂದೆ ಋಣ ತೀರಿಸೋದು ಗುರುಗಳದ್ದು. ಯಾಕಂದ್ರೆ ನಿಮ್ಮ ಗುರು ಬಾಂಧವ್ಯ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ತಾಯಿ ಮಕ್ಕಳ ತಂದೆ ಮಕ್ಕಳ ಸಂಬಂಧದಂಗೆ ಇರಬೇಕು. ಹಿಂಗೆ ಸದಾ ಕಾಲ ನಿಮ್ಮ ಪ್ರೀತಿ ನಿಮ್ಮ ಬಾಂಧವ್ಯ ಗುರುಗಳ ಮ್ಯಾಗ ಇರ್ಲಿ, ನಮ್ಮ ಯಾಗೂ ಇರ್ಲಿ ಬಂದಾಗೊಮ್ಮೆ ಅಂತ ಹೇಳಿ ನನ್ನ ಎರಡು ಮಾತನ್ನ ಗುರುವಿನ ಪಾದಕ್ಕೆ. ನಿಮ್ಮೆಲ್ಲರನ್ನು ತುಂಬ ಹೃದಯದಿಂದ ಹಾರೈಸಿರುವ ಪರಮ ಪೂಜ್ಯ ರಾಜೇಶ್ವರಿ ಮಾತೆ ಶ್ರೀ ರಾಜೇಶ್ವರಿ ತಾಯಿ ಅವರಿಗೆ ಹೃತ್ಪೂರ್ವಕವಾದ ವಂದನೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.
ನಮಸ್ತುಂಗ ಶಿರಸ್ತುಂಭಿ ಚಂದ್ರ ಚಾಮರಚಾರವೇ ತ್ರೈಲೋಕ್ಯ ನಗರ ಆರಂಭ ಮೂಲ ಸ್ತಂಭಾಯ ಶಂಭುವೆ. ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರನ್ನ ಪಂಚ ಆಚಾರ್ಯರನ್ನ ಸ್ಮರಣೆ ಮಾಡಿ ಪರಮ ಪೂಜ್ಯ ಈಶ್ವರಾನಂದ ದೇವರ ಗುರು ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ಸಮಾರಂಭದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿ. ಇವತ್ತು ನೀವೆಲ್ಲ ಪರಮ ಪೂಜ್ಯ ಈಶ್ವರಾನಂದ ದೇವರ ಗುರು ಪಟ್ಟಾಧಿಕಾರ ಮಹೋತ್ಸವದ ಸಮಾರಂಭದಲ್ಲಿ ಉಪಸ್ಥಿತರಾಗಿದ್ದೀರಿ. ಬಹುಶಃ ಈಶ್ವರಾನಂದ ದೇವರು ಅವರು ಈ ಸಲಗರ ಮಠದ ಉತ್ತರಾಧಿಕಾರಿಗಳ ಆದ ನಂತರದಲ್ಲಿ ನಮಗೆ ಪರಿಚಿತರಾದಂಥವರಲ್ಲ. ಅವರು ಯಾವಾಗಿನಿಂದ ನಮಗೆ ಪರಿಚಿತರು ಅಂತಂದ್ರೆ ನಾವು ಹತ್ತಿಕನಬಸ್ ವಿರಕ್ತ ಮಠದ ಪೀಠಾಧಿಪತಿಗಳು ಆಗುವುದಕ್ಕಿಂತ ಪೂರ್ವದಿಂದ ಹಿಡಿದೇ ನಮಗೆ ಅವರು ಪರಿಚಿತರಾದಂಥವರು. ಸರಿ ಸುಮಾರು 15-20 ವರ್ಷ ಹಿಂದಿನಿಂದ ಅವರೊಂದಿಗೆ ನಮ್ಮ ಗೆಳೆತನ ಇರುವಂತಹದ್ದು. ಅಂತ ಪರಮ ಪೂಜ್ಯರು ಇವತ್ತು ಈ ಸಲಗರ ಮಠದ ರಾಮಲಿಂಗೇಶ್ವರ ಮಠದ ಉತ್ತರಾಧಿಕಾರಿಗಳಾಗಿ ಪೀಠಾಧಿಪತಿಗಳಾಗಿ ಇವತ್ತು ಅಧಿಕಾರವನ್ನು ಸ್ವೀಕರಿಸಿರುವಂತಹದ್ದು ನಮಗೆ ಬಹಳಷ್ಟು ಸಂತೋಷವನ್ನು ತಂದುಕೊಟ್ಟಿದೆ ಅನ್ನುವಂಥದ್ದು. ಜೊತೆಗೆ ಅವ್ರ ಬಗ್ಗೆ ನಮ್ಗೆ ಯಾಕೆ ಬಹಳಷ್ಟು ಒಂದು ಪ್ರೇಮ ಇದೆ, ಅವ್ರ ಬಗ್ಗೆ ಯಾಕೆ ಬಹಳಷ್ಟು ವಿಶ್ವಾಸ ಇದೆ ಅಂತಂದ್ರೆ ಬಹುಶಃ ಅವರು ಈ ವಿರಕ್ತ ಮಠದ ಪರಂಪರೆಯ ಪೂಜ್ಯರು ಅಂತ ನಾನು ಅನ್ನೋದಿಲ್ಲ, ಪಟ್ಟದೇವ್ರ ಪರಂಪರೆಯ ಪೂಜ್ಯರು ಅಂತ ಅನ್ನೋದಿಲ್ಲ, ಈ ಆರೂಢ ಪರಂಪರೆಯ ಪೂಜ್ಯರು ಅಂತ ಅವ್ರಿಗೆ ಅನ್ನೋದಿಲ್ಲ. ಯಾಕೆ ಅನ್ನೋದಿಲ್ಲ ಅಂತಂದ್ರೆ ಅವರು ನಾವು ಅವರನ್ನ ಕಂಡಂತೆ ಯಾವುದೇ ಮತ ಪಂಥ ಒಂದು ಸಂಪ್ರದಾಯಕ್ಕಷ್ಟೇ ಸೀಮಿತ ಆಗದೇನೆ ಎಲ್ಲ ಸಮುದಾಯದ ಪರಮ ಪೂಜ್ಯರೊಂದಿಗೂ ಕೂಡ ಅತ್ಯಂತ ಆತ್ಮೀಯ ಸಂಬಂಧವನ್ನು ಹೊಂದಿರುವಂಥ ಪೂಜ್ಯರು ಅಂತಂದ್ರೆ ಅದು ನಮ್ಮ ಈಶ್ವರಾನಂದ ಸ್ವಾಮಿಗಳು ಅನ್ನುವಂಥದ್ದು. ಅವರು ಒಂದೇ ಸಂಪ್ರದಾಯದ ವ್ಯಕ್ತಿಗಳೊಂದಿಗೆ ಸಂಬಂಧವೊಂದನ್ನು ಬೆಳೆಸದೇನೆ ಎಲ್ಲರಲ್ಲೂ ಕೂಡ ಮಾನವೀಯ ಮೌಲ್ಯಗಳನ್ನ ಮಾನವೀಯ ಸಂಬಂಧಗಳನ್ನು ಬೆಳೆಸುವಂತಹ ಒಂದು ಅತ್ಯಂತ ವಿಶೇಷವಾಗಿರುವಂತಹ ಗುಣಧರ್ಮವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥವರು ಅದು ಈಶ್ವರಾನಂದ ಸ್ವಾಮಿಗಳು ಅನ್ನುವಂತಹದ್ದು. ಅಂತಹ ಪರಮ ಪೂಜ್ಯರ ಪಟ್ಟಾಧಿಕಾರ ಮಹೋತ್ಸವ ಇವತ್ತು ಬಹಳಷ್ಟು ಅದ್ಧೂರಿಯಾಗಿ ನಡೆದುಕೊಂಡು ಬಂದಿದೆ. ಜೊತೆಗೆ ನಮ್ಮ ಅಕ್ಕಲಕೋಟೆ ತಾಲೂಕಿನೊಳಗ ಈ ಸಲಗರ ಗ್ರಾಮ ಬಹಳ ಇದು ಕೂಡ ದೊಡ್ಡದಾಗಿರುವಂತಹ ಒಂದು ಗ್ರಾಮ. ಇಲ್ಲಿ 2 ಮಠಗಳಿದಾವೆ ಮತ್ತು ಪವಿತ್ರವಾಗಿರುವಂತಹ ಸೋಮೇಶ್ವರ ದೇವಾಲಯ ಇದೆ, ಹನುಮಂತೇವರ ದೇವಾಲಯ ಇದೆ. ಇಲ್ಲಿನೂ ಕೂಡ ಬಹಳಷ್ಟು ಭಕ್ತಿಮಯ ವಾತಾವರಣ ಇರುವಂತಹ ಒಂದು ಗ್ರಾಮ. ಆದ್ರೆ ಬಹಳ ವರ್ಷಗಳಿಂದ ಇಲ್ಲಿ ಒಬ್ಬರು ಸಮರ್ಥರಾಗಿರುವಂತಹ ಮಠಾಧೀಶರು ಇಲ್ಲಿ ಆಗಬೇಕಾಗಿತ್ತು, ಅದು ಹಾಗೆ ನೆನೆಗುದಿಗೆ ಬೀಳ್ತಾನೆ ಬಂದಿರುವಂತಹದ್ದು. ಆದ್ರೆ ಬಹಳಷ್ಟು ವಿದ್ಯಾವಂತರು ವಿನಯವಂತರು ಎಲ್ಲರೊಂದಿಗೂ ಕೂಡ ಅತ್ಯಂತ ಆತ್ಮೀಯ ಸಂಬಂಧ ಹೊಂದಿರುವಂತಹ ಒಬ್ಬರು ಪೂಜ್ಯರು ಇವತ್ತು ಈ ಸಲಗರ ಗ್ರಾಮದ ಈ ಮಠಕ ಪೀಠಾಧೀಶರಾಗಿರುವಂತಹದ್ದು ನಿಜವಾಗಲೂ ಮುಂದಿನ ದಿನಮಾನಗಳಲ್ಲಿ ಈ ಊರಿನ ಒಂದು ಕೀರ್ತಿಗೆ ಅದು ನಾಂದಿ ಆಗ್ತದೆ ಅನ್ನುವಂತಹ ಮಾತನ್ನು ಹೇಳಿ ಅವರು ಮಾಡುವಂತಹ ಕಾರ್ಯಗಳಿಗೆ ಅವರು ಹಮ್ಮಿಕೊಳ್ಳುವಂತಹ ಯೋಜನೆಗಳಿಗೆ ಸದಾಕಾಲ ತಮ್ಮೆಲ್ಲ ಸಹಕಾರ ಇರಲಿ, ಅವ್ರಿಗೂ ಕೂಡ ಒಳ್ಳೇದಾಗಲಿ, ಅವರಿಂದ ತಮ್ಮ ಇಡೀ ಈ ಗ್ರಾಮಕ್ಕೂ ಕೂಡ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಶೋಭೆಯ ಪೂಜ್ಯರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈಗ ತಾನೇ ಆಗಮಿಸಿರುವಂತಹ ಅಕ್ಕಲಕೋಟದ ಬಿಜೆಪಿ ನಗರ ಅಧ್ಯಕ್ಷರು ಶಿವಶರಣ ಜೋಜನ್ ಅವರು ಪರಮ ಪೂಜ್ಯ 1000 ಜಗದ್ಗುರು ಗುರುಶಿದ್ಧ ಪಟ್ಟದಾರ ಮಹಾಸ್ವಾಮಿ ಅವರ ಅಮೃತ ಹಸ್ತದಿಂದ ಅವರನ್ನು ಸನ್ಮಾನಿಸಿ ಆಶೀರ್ವಾದವನ್ನು ಮಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು ಶಿವಶರಣ ಜೋಜನ್ ಅವರು ಆಗಮಿಸಿ ಪರಮ ಪೂಜ್ಯ ಜಗದ್ಗುರು ಗುರುಸಿದ್ದರಾಜ ಪಟ್ಟದಾರ ಮಹಾಸ್ವಾಮಿ ಅವರಿಂದ ಸನ್ಮಾನಿಸಿಕೊಂಡು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಕೇಳ್ಕೊತಾ ಇದ್ದೇನೆ.
ಸ್ವಾಮೀಜಿಯವರಲ್ಲೂ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೂ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಯಾವತ್ತೂ ಸಲಗರ್ ಗ್ರಾಮದ ಶ್ರೀಮಠದ ಎಲ್ಲ ಸಮಸ್ತ ಸದ್ಭಕ್ತರಿಗೂ ಶರಣ ತಾಯಂದಿರಿಗೂ ಕೂಡ ಶರಣಾರ್ಥಿಗಳು. ಈಗಾಗಲೇ ಬಹಳಷ್ಟು ಸಮಯ ಆಗಿದೆ ಮತ್ತು ಬಹಳಷ್ಟು ಬಿಸಿಲಿದೆ. ತಾವೆಲ್ಲರೂ ಕೂಡ ಬಿಸಿಲಿನೊಳಗನೆ ಬಹಳ ಆನಂದವಾಗಿ ನಗ್ತಾ ಕುಂತಿದ್ದೀರಿ. ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಅಂತಂದರೆ ಪೂಜ್ಯರು ಆತ್ಮೀಯರು ಆಗಿರುವಂತಹ ಈ ಸಿಂಹಾಸನಾರೋಹಣ ಮುಂಚಿತ ಅವರಿಗೆ ಇರುವಂತಹ ಹೆಸರು ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮಿಗಳು ಅಂತೇಳಿ ನಾವೆಲ್ಲರೂ ಕೂಡ ಅವರನ್ನು ಕರಿತಾ ಇದ್ವಿ. ಆದರೆ ಪಟ್ಟಾಧಿಕಾರಗೊಂಡ ನಂತರ ಅವರ ಹೆಸರು ಬೇರೆ ಆಗಿದೆ. ಅವರ ಹೆಸರು ಏನಾಗಿದೆ ಅಂತಂದರೆ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ರಾಮಲಿಂಗ ಶಿವಶರಣ ಮಹಾಸ್ವಾಮಿಗಳು ಅಂತೇಳಿ ಅವರ ನಾಮಕರಣ ಆಗಿದೆ. ಹಾಗಾಗಿ ಇವತ್ತು ಅಂತಹ ಪೂಜ್ಯರು ರಾಮಲಿಂಗ ಸ್ವಾಮಿ ಮಠದ ಅಧಿಕಾರವನ್ನು ವಹಿಸ್ಕೊಳ್ತಾ ಇರುವಂಥದ್ದು ಬಹಳ ಸಂತೋಷ ಅನ್ನಿಸ್ತದೆ. ಯಾಕೆ ಅಂತಂದರೆ ಅಂತಹ ಪೂಜ್ಯರನ್ನ ಪಡೆದಂತಹ ಭಕ್ತರು ತಾವೆಲ್ಲರೂ ಕೂಡ ನಿಜವಾಗ್ಲೂ ಭಾಗ್ಯವಂತರು ಮತ್ತು ಪುಣ್ಯವಂತರು. ಅಷ್ಟಲ್ಲದೇ ತಮ್ಮಂಥ ಭಕ್ತರನ್ನ ಪಡೀಲಿಕ್ಕೆ ಅವರು ಕೂಡ ಪುಣ್ಯನ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸ್ವಾಮಿ ಜೀವನ ಅಂತಂದರೆ ನಾವು ಮಾತಾಡ್ತಾ ಹೋದರೆ ಭಾಳ ಗಂಟೆಗಟ್ಟಲೆ ಮಾತಾಡ್ಬೋದು. ಆದರೆ ತಾವೆಲ್ಲರೂ ಕೂಡ ಇಲ್ಲಿವರೆಗೂ ಪ್ರವಚನವನ್ನಾಗಲಿ, ವಿಶೇಷ ಕಾರ್ಯಕ್ರಮ ಆಗಲಿ, ಇವತ್ತು ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಆಗಲಿ, ಹೀಗೆ ಎಲ್ಲವನ್ನೂ ಕೂಡ ತಾವು ನೋಡಿದಿರಿ. ಇವತ್ತು ಅವರ ಪಟ್ಟಾಧಿಕಾರ ಮಹೋತ್ಸವ ಆಗ್ತಾ ಇರುವಂಥದ್ದು ಗುರುಗಳಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಅತೀವ ಸಂತೋಷವನ್ನು ಅನಿಸ್ತದೆ. ಕಾರಣ ಇಷ್ಟೇ, ಅವರು ಬಹಳಷ್ಟು ಆತ್ಮೀಯರು ಮತ್ತು ಒಡನಾಟಿಗಳು. ಮತ್ತು ಅಷ್ಟೇ ಅಲ್ಲ, ಬಹುಶಃ ಒಂದು ಮಠಕ್ಕೆ ಸ್ವಾಮಿ ಅಂತಂದ್ರೆ ಹೇಗಿರಬೇಕು ಅಂತಂದ್ರೆ ಬಹಳ ಅಧ್ಯಯನಶೀಲನಾಗಿ ಇರಬೇಕಾಗ್ತದೆ. ಆ ಅಧ್ಯಯನಶೀಲವರು ಮತ್ತು ಸಾತ್ವಿಕರು, ಕ್ರಿಯಾಶೀಲರು ಮತ್ತು ಸರಳ ಜೀವಿಗಳು. ಬಹುಶಃ ತಾವು ಇಷ್ಟು ಸಮಯವನ್ನ ಇಲ್ಲಿ ಕುಳಿತಿದ್ರಲ್ಲ, ಅವರು ಎಲ್ಲ ಬೇರೆ ಬೇರೆ ಕಡೆಯಿಂದ ಬಹಳಷ್ಟು ಜನ ಬೇರೆ ಬೇರೆ ಒಂದಿದೆ ಬಂದು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಅವರು ಏನು ಗಳಿಸಿದ್ದಾರೆ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ಭಕ್ತರ ಪ್ರೀತಿ ಮಾತ್ರ ಅವರು ಗಳಿಸಿದ್ದಾರೆ ವಿನಃ ಮತ್ತೇನು ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಕೇವಲ ಇವರ ಜೀವನ ಉದ್ದಕ್ಕೂ ಕೂಡ ಅವರು ಬಹಳ ದೊಡ್ಡ ಅಧ್ಯಯನಶೀಲರು. ಸಂಸ್ಕೃತವನ್ನು ಅಧ್ಯಯನ ಮಾಡಿದ್ದಾರೆ ಮತ್ತು ಕಲಬುರಗಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ PhD ಡಾಕ್ಟರೇಟ್ ಪದವಿಯನ್ನು ಕೂಡ ಅವರು ಪಡೆದುಕೊಂಡಿರುತ್ತಾರೆ. ಹಾಗಾಗಿ ಇವತ್ತು ಕಲಿತಂತ ಸ್ವಾಮಿಗಳು ಮಠಕ್ಕೆ ಸಿಗುವುದಂದ್ರೆ ಬಹಳ ಕಷ್ಟ. ಮೊದಲೇ ಮಠಗಳಿಗೆ ಸ್ವಾಮಿ ಸಿಗುವುದಂದ್ರೆ ಕಷ್ಟ, ಅದರಲ್ಲಿ ಕಲಿತಿರುವಂತ ಸ್ವಾಮಿಗಳು ಸಿಗುವುದಂದ್ರೆ ಬಹಳ ಕಷ್ಟ ಅನಿಸ್ತದೆ. ಹಾಗಾಗಿ ಅಂತಹ ಕಲಿತಿರುವಂತಹ ಅಭ್ಯಾಸಿಗಳು ಯುವ ಎತ್ತಿಗಳಾಗಿರುವಂತಹ ಪೂಜ್ಯ ಡಾಕ್ಟರ್ ಅಭಿನವ ರಾಮಲಿಂಗ ಶಿವಶರಣ ಮಹಾಸ್ವಾಮಿಗಳಂತವರು ಇನ್ನು ಇವತ್ತು ಪಟ್ಟಾಧಿಕಾರಗೊಂಡ ನಂತರ ಇನ್ನು ಮುಂದೆ ಅವರ ಕಾರ್ಯ ಚಟುವಟಿಕೆಗಳಾಗಲಿ, ಭಕ್ತರ ಜೊತೆಗೆ ಅಭಿಮಾನಗಳಾಗಲಿ ಮತ್ತು ಧರ್ಮ ಪ್ರಸಾರಕರಾಗಿ ತಮ್ಮ ಜೀವನ ಉದ್ದಕ್ಕೂ ಕೂಡ ಇರಲಿ ಎನ್ನುವಂಥ ಅಭಿಲಾಷೆ ನಮ್ಮೆಲ್ಲರದ್ದು ಕೂಡ ಆಗಿದೆ. ಹಾಗಾಗಿ ಭಕ್ತರೇ, ತಾವೆಲ್ಲರೂ ಕೂಡ ಒಂದು ಮಾತು ಹೇಳ್ತೇನೆ, ಏನು ಅಂತಂದ್ರೆ ತಾವೆಲ್ಲರೂ ಕೂಡ ಇಷ್ಟು ದಿನ ನಿಮಗೆ ಎಲ್ಲರಿಗೂ ಕೂಡ ಮಕ್ಕಳು ಇರ್ತಾರೆ. ನಿಮ್ಮ ಸಂಸಾರ ಜೀವನದಲ್ಲಿ ಹೇಗೆ ಮದುವೆ ಅನ್ನುವಂಥದ್ದು ದಾಂಪತ್ಯ ಜೀವನವಂತೂ ಹೇಗೆ ಮುಖ್ಯ ಆಗಿರುತ್ತೋ ಹಾಗೆ ನಮ್ಮಂಥ ಸನ್ಯಾಸಿಗಳ ಜೀವನದಲ್ಲಿಯೂ ಕೂಡ ಪಟ್ಟಾಧಿಕಾರ ಅಂತಂದ್ರೆ ಒಂದು ಮದುವೆ ಇದ್ದ ಹಾಗೆ. ಹಾಗಾಗಿ ಅಂತಹ ಸ್ವಾಮಿಗಳ ಜೊತೆಗೆ ತಾವೆಲ್ಲರೂ ಕೂಡ ನೂರಾರು ವರ್ಷ ಸದಾಕಾಲ ಅವರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಅವರ ಸಹಪಾಠಿಗಳಾಗಿ ಅವರಿಗೆ ಕಷ್ಟ ಸುಖ ಕಾರ್ಪಣ್ಯಗಳಿಗೆ, ಅವರ ನೋವು ನಲಿವುಗಳಲ್ಲಿ, ಸುಖ ದುಃಖಗಳಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಮತ್ತು ತಾವೆಲ್ಲರೂ ಕೂಡ ಇಷ್ಟು ದಿನ ನೀವು ಎಲ್ಲರೂ ಕೂಡ ನಿಮಗೆ ಮಕ್ಕಳು ಒಬ್ಬ ಮಗ ಇದ್ದಂದ್ರೆ ಇನ್ನು ಮೇಲೆ ಇಬ್ಬರು ಮಕ್ಕಳಿದ್ದಾರೆ ಅಂತೇಳಿ ನೀವು ತಿಳ್ಕೊಳ್ಬೇಕು. ಸಲಗರ ಗ್ರಾಮದಲ್ಲಿ ನಿಮಗೆ 3 ಮಕ್ಕಳು ಇದ್ರಿಂದ 4 ಮಕ್ಕಳಿದ್ದಾರೆ ಅಂತೇಳಿ ತಿಳ್ಕೊಳ್ಬೇಕು. ಆ ಮಗ ಯಾರು ಅಂತಂದ್ರೆ ಪೂಜ್ಯ ಅಭಿನವ ರಾಮಲಿಂಗ ಮಹಾಸ್ವಾಮಿಗಳು ಅನ್ನುವಂಥದ್ದು. ನೀವೆಲ್ಲರೂ ನಿಮ್ಮ ಮದುವೆ ಆಗಲಿ, ನಿಮ್ಮ ಮಕ್ಕಳಿಗಾಗಲಿ ಹೇಗೆ ಅರಿಬಿ ಅಂಗಡಿಗೆ ಹೋದ್ರೆ ಖರೀದಿ ಮಾಡ್ತಿರಲ್ಲ ಅರಿಬೆ ಬಟ್ಟೆಗಳನ್ನ, ಹಾಗೆ ನೀವು ಬಟ್ಟೆಯನ್ನ ಖರೀದಿ ಮಾಡಬೇಕಾದ್ರೆ ಏನಾದರೂ ಪ್ರಸಾದವನ್ನ ಮಾಡುವಂತ ಸಂದರ್ಭದಲ್ಲಿ ಆಗಲಿ, ಮನೆ ಒಳಗೆ ಅಡಿಗೆ ಮಾಡುವಂತ ಸಮಯದಲ್ಲಾಗಲಿ ನೀವೊಂದು ಸ್ಮರಣೆಯನ್ನ ಮಾಡಿಕೊಳ್ಬೇಕು, ಒಂದು ನೆನಪಿಟ್ಟುಕೊಳ್ಬೇಕು. ಏನು ಅಂತಂದ್ರೆ ಕೇವಲ ನಮ್ಗೆ 2 ಮಕ್ಕಳಲ್ಲ, ಮಠದಲ್ಲಿ ಕೂಡ ನಮ್ಮ ಮಗ ಇದ್ದಾನೆ ಅಂತೇಳಿ ಅವರಿಗೂ ಕೂಡ ನೀವು
ತೆಗೆದಿಡುವಂತಹ ವ್ಯವಸ್ಥೆಯನ್ನ ನೀವೆಲ್ಲರೂ ಕೂಡ ಅದನ್ನ ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಅವರ ಪಾಂಡಿತ್ಯ ವಿದ್ಯೆ ತಕ್ಕ ಹಾಗೆ ಒಂದು ಮಠ ಅಂತಂದ್ರೆ ಆ ಮಠವನ್ನ ಜವಾಬ್ದಾರಿತವಾಗಿ ನಡೆಸಿಕೊಂಡು ಹೋಗುವುದಂದ್ರೆ ಬಹಳಷ್ಟು ಕಷ್ಟ. ಹಾಗಾಗಿ ಮಠದ ಜವಾಬ್ದಾರಿಯನ್ನ ನಾವೆಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗಬೇಕು ಅಂತಂದ್ರೆ ಅದಕ್ಕೆ ಸಾಥಿಯಾಗಿ ಭಕ್ತರು ಕೂಡ ನಿಲ್ಲಬೇಕಾಗ್ತದೆ. ಹಾಗಾಗಿ ಇವತ್ತು ಅಂತಹ ಪೂಜ್ಯರು ಇವತ್ತು ಪೀಠಾರೋಹಣ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ನಿಂತುಕೊಂಡು ಎಲ್ಲ ಸಕಲ ಸದ್ಭಕ್ತರು ಕೂಡ ನಿಂತು ಬಹಳ ವಿಜೃಂಭಣೆಯಿಂದ ವೈಚಾರಿಕವಾಗಿ ಮಾಡಿದಿರಿ. ಹಾಗಾಗಿ ಶ್ರೀಮಠದ ಪರಂಪರೆ ತಕ್ಕ ಹಾಗೇನೆ ಅವರ ಮುಂದಿನ ಜೀವನದಲ್ಲಿ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಅವರ ಕೃಪೆ ಯಾವಾಗಲೂ ಕೂಡ ಸಲಗರ ಗ್ರಾಮದ ಮೇಲೆ ಇರ್ಲಿ ಅಂತ ಹೇಳಿ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ಕಿರೀಟಧಾರಣೆಯನ್ನು ಮಾಡಲಿದ್ದಾರೆ. ಎಲ್ಲ ಪರಮ ಭಕ್ತಾದಿಗಳ ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಗೆ ಕಿರೀಟಧಾರಣೆಯನ್ನು ಮಾಡುವುದರ ಮುಖಾಂತರ ಗೌರವವನ್ನು ಸಲ್ಲಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಪರಮ ಪೂಜ್ಯರಿಗೆ ಕಿರೀಟಾರೋಹಣ ನಡೀತಾ ಇದೆ. ಸಾಮೂಹಿಕ ಜಪಯಜ್ಞವು ಅಲ್ಲಿ ಸಾಗಿತು, ನಮ್ಮೆಲ್ಲರ ಜಾತಿ ಗೋತ್ರವೆಲ್ಲ ಮರೆಸಿತು. ನಾಮ ಸ್ಮರಣೆಯಿಂದ ಮನದ ಮಲಿನ ತೊಳೆಯಿತು, ನಾಮ ಸ್ಮರಣೆಯಿಂದ ಮನದ ಮಲಿನ ತೊಳೆಯಿತು. ಸೋಮಧರನ ಪ್ರೇಮದೊಲುಮೆ ನಮಗೆ ದೊರಕಿತು, ನಮಗೆ ದೊರಕಿತು. ಉತ್ಸವ ಮಹೋತ್ಸವ, ಉತ್ಸವ ಮಹೋತ್ಸವ. ಎತ್ತ ನೋಡು ದೀಪದ ಸಾಲು ಕಂಡಿತು, ಕರ್ತೃಗುರು ರೇವಣ ಸಿದ್ಧರಿಗೆ ಬೆಳಗಿತು. ಎತ್ತ ನೋಡು ದೀಪದ ಸಾಲು ಕಂಡಿತು, ಕರ್ತೃಗುರು ರೇವಣ ಸಿದ್ಧರಿಗೆ ಬೆಳಗಿತು. ದೀಪದ ಪ್ರಭೆಯು ಜಗದ ತುಂಬ ಹರಡಿತು, ದೀಪದ ಪ್ರಭೆಯು ಜಗದ ತುಂಬ ಹರಡಿತು. ಕೋಪ ತಾಪ ಪಾಪವೆಲ್ಲ ನಾಶ ಮಾಡಿತು, ನಾಶ ಮಾಡಿತು. ಉತ್ಸವ ಮಹೋತ್ಸವ, ಉತ್ಸವ ಮಹೋತ್ಸವ. ಭಕ್ತ ಜನರ ಸಾಗರವೇ ಹರಿದು ಬಂದಿತು, ಅಕ್ಕಲ ಕೋಟೆಯಲ್ಲಿ ದೀಪೋತ್ಸವ ಬೆಳಗಿತು. ಭಕ್ತ ಜನರ ಸಾಗರವೇ ಹರಿದು ಬಂದಿತು, ಅಕ್ಕಲ ಕೋಟೆಯಲ್ಲಿ ದೀಪೋತ್ಸವ ಬೆಳಗಿತು. ಚಿಕ್ಕರೇವಣ ಸಿದ್ಧರ ಕೀರ್ತಿ ಹರಡಿತು, ಚಿಕ್ಕರೇವಣ ಸಿದ್ಧರ ಕೀರ್ತಿ ಹರಡಿತು. ಮುಕ್ತಿ ಮಾರ್ಗ ತೋರುವಂತ ಕ್ಷೇತ್ರವೆನಿಸಿತು, ಸುಕ್ಷೇತ್ರವೆನಿಸಿತು. ಉತ್ಸವ ಮಹೋತ್ಸವ, ಉತ್ಸವ ಮಹೋತ್ಸವ. ಸದ್ಗುರು ರೇವಣ ಸಿದ್ಧರ ಸುವರ್ಣ ಮಹೋತ್ಸವ, ಸುವರ್ಣ ಮಹೋತ್ಸವ. ಉತ್ಸವ ಮಹೋತ್ಸವ, ಉತ್ಸವ ಮಹೋತ್ಸವ. ಈ ಮಠದ ಪಟ್ಟಾಧಿಕರ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಎಲ್ಲರಿಗೂ ದರ್ಶನವನ್ನ ಕೊಡಮಾಡುತ್ತಿರುವಂತಹ ಪರಮ ಪೂಜ್ಯ ಶ್ರೀ 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 ಜಗದ್ಗುರು 1008 ಗುರುಬಸವ ಪಟ್ಟದ್ಧಾರ ಗುರುಸಿದ್ಧ ಪಟ್ಟದ್ಧಾರ ಮಹಾಸ್ವಾಮಿಗಳವರ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಅವರ ನೂತನ ಪೂಜ್ಯರಾಗಿರುವಂತಹ ಗುರುಬಸವ ಪಟ್ಟದ್ಧಾರ ಮಹಾಸ್ವಾಮಿಗಳವರಲ್ಲಿ ಶರಣಗಳನ್ನು ಹೇಳಿ
ಸಸ್ತಾಪುರದ ಪರಮ ಪೂಜ್ಯರಲ್ಲಿ ಭಕ್ತಿ ಶರಣಾರ್ಥಿಗಳನ್ನ ಹೇಳ್ತಾ, ಸದಾನಂದಪ್ಪಗಳವರಲ್ಲಿ ಶರಣಗಳನ್ನು ಹೇಳಿ, ಹತ್ತಿ ಕಣಸದ ಪೂಜ್ಯರಲ್ಲಿ, ಮೈಂದರಿಗೆ ಸಿದ್ಧಾಶ್ರಮದ ಪೂಜ್ಯರಲ್ಲಿ ಮತ್ತು ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲರಿಗೆ ಶರಣಗಳನ್ನು ಹೇಳ್ತಾ, ತಾವೆಲ್ಲರೂ ಪೂಜ್ಯರಾಗಿರುವಂಥ ಈಶ್ವರಾನಂದ ದೇವರ ಗುರು ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವಂಥದ್ದು. ಬಹಳಷ್ಟು ಕನ್ನಡ ನಾಡಿನಲ್ಲಿ ಸುಮಾರು 11,000 ಚಿಲ್ಲರೆ ಮಠಗಳಿದ್ದು ಒಂದು ಸಮಯದಲ್ಲಿ. ಆದರೆ ಇವಾಗೆಲ್ಲ ನಾವೆಲ್ಲ ಅವನ್ನೆಲ್ಲ ನೋಡ್ತಾ ಹೋದರೆ 11,000 ಇರುವಂತಹ ಮಠಗಳಲ್ಲಿ ಇವಾಗ ಉಳಿದಿರುವಂಥದ್ದು ಕೇವಲ ಬರೀ 4,500 ಮಠಗಳು ಮಾತ್ರ. ಕಾರಣ ಅಂತಂದ್ರೆ ಎಷ್ಟೋ ಒಂದೊಂದು ಮಠಗಳಿಗೆ ಆರ್ಥಿಕವಾಗಿ ಸಹಾಯ ಸಿಗದೆ ಹೋದಾಗ ಎಷ್ಟೋ ಮಠಗಳು ಮುಚ್ಚಿ ಹೋಗಿರುವಂಥದ್ದು. ಮತ್ತೆ ಅಂಥದ್ರಲ್ಲಿ ಒಂದಿಷ್ಟು ಮಠಗಳಲ್ಲಿ ಸಂಬಂಧಿಕರ ಹಾವಳಿ, ಒಂದಿಷ್ಟರಲ್ಲಿ ಭಕ್ತರ ಹಾವಳಿ. ಹೀಗಾಗಿ ಎಷ್ಟೋ ಮಠಗಳು ಹೆಸರು ಹೇಳದಂತೆ ಮಾಯವಾಗಿ ಹೋಗಿರುವಂಥದ್ದು ಬಹಳ ದುರದೃಷ್ಟಕರ ಸಂಗತಿ. ಮತ್ತೆ ಇದೆಲ್ಲ ಕರ್ನಾಟಕಕ್ಕೆ ಸಂಬಂಧ ಇರೋದ್ರಿಂದಾಗಿ ಈ ಭಾಗದಲ್ಲಿ ಸೊಲ್ಲಾಪುರ, ಲಾತೂರು ಇಲ್ಲಿವರೆಗೆ ಮಠಗಳಿದಾವೆ. ಇದರ ನಂತರ ಮಠಗಳ ವ್ಯವಸ್ಥೆ ಬಹಳ ಕಡಿಮೆ. ಮೇಲ್ಗಡೆ ಉತ್ತರಕ್ಕೆ ಹೋದಂಗ ಅಲ್ಲೆಲ್ಲ ಆಶ್ರಮಗಳು, ಬೇರೆ ಬೇರೆ ಗುರುಕುಲ ವ್ಯವಸ್ಥೆಗಳು ಇರುವಂಥದ್ದು. ಈ ಭಾಗದಲ್ಲಿ ಮಠಗಳ ವ್ಯವಸ್ಥೆ ಇರುವಂಥದ್ದು ಎಷ್ಟು ಈ ಭಾಗದ ಭಕ್ತರಿಗೆ ಲಾಭ ಆಗಿದೆ ಅಂತಂದ್ರೆ, ಒಬ್ರು ಬರೀತಾರೆ, ಉಡುಪಿಯ ಪೂಜ್ಯರಾಗಿರತಕ್ಕಂತಹ ಪೇಜಾವರ ಸ್ವಾಮಿಗಳವರು ಈ ಮಾತನ್ನ ಹೇಳ್ತಾರೆ ಒಂದು ಮಠದ ವೇದಿಕೆ ಮೇಲೆ. ಏನು ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿ ಸರ್ಕಾರಗಳು ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಎಲ್ಲಾ ಜನರಿಗೆ ಉಚಿತವಾಗಿರುವಂತಹ ಪ್ರಸಾದ ನಿಲಯಗಳು, ದಾಸೋಹಗಳು ಮತ್ತು ಶಿಕ್ಷಣ, ಅಕ್ಷರ, ಅನ್ನ, ಅರಿವು, ಅಕ್ಷರಗಳನ್ನ ಕೊಟ್ಟಿರುವಂತಹ ಏಕೈಕ ವ್ಯವಸ್ಥೆ ಅಂತಂದ್ರೆ ಅದು ಕರ್ನಾಟಕದ ಲಿಂಗಾಯತ ಮಠಗಳನ್ನುವಂತ ಮಾತನ್ನ ಪೇಜಾವರದ ಮಹಾಸ್ವಾಮಿಗಳವರು, ಅವರು ಬ್ರಾಹ್ಮಣ ಸಮುದಾಯದ ಸ್ವಾಮಿಗಳವರು, ಅವರು ಹೇಳಿರುವಂತ ಈ ನಮ್ಮ ಮಠಗಳ ಬಗ್ಗೆ ಹೇಳಿರುವಂತದ್ದು ನೋಡಿದ್ರೆ ಬಹಳ ಅಭಿಮಾನ ಬರುತ್ತೆ. ಕಾರಣ ಅಂತಂದ್ರೆ ಇವತ್ತೆಷ್ಟೋ ನಮ್ಮ ನಾಡಿನಲ್ಲಿ ಇರುವಂತ ಎಲ್ಲಾ ಮಠಗಳು ದೊಡ್ಡ ದೊಡ್ಡ ಸಾಹಿತಿಗಳನ್ನ ಮಠದ ಬೋರ್ಡಿಂಗ್ ಅಲ್ಲಿ ಇಟ್ಕೊಂಡು ಸಾಕಿ ಸಲಹಿ, ಆಯ್ತಾ, ಸ್ವಾಮಿಗಳು ಊರೆಲ್ಲ ತಿರುಗಾಡ್ಕೊಂಡು ಭಿಕ್ಷೆ ಮಾಡ್ಕೊಂಡು ಬಂದು ಅವ್ರಿಗೆ 10 ರೊಟ್ಟಿ ಬಂದಿದ್ದು ಅಂತಂದ್ರೆ ಆ 10 ರೊಟ್ಟಿ ಒಳಗಡೆ ಮಠದಲ್ಲಿರುವಂತ ಸ್ವಾಮಿಗಳು 1 ರೊಟ್ಟಿ ತಿಂದು ಮಠದ ಬೋರ್ಡಿಂಗ್ ಅಲ್ಲಿ ಇರುವಂತಹ ಉಳಿದ ಮಕ್ಕಳಿಗೆ 9 ರೊಟ್ಟಿ ಕೊಟ್ಟು ಅವರನ್ನ ಸಾಕಿ ಬೆಳೆಸಿರ್ತಕ್ಕಂತಹ ಮಠಗಳನ್ನ ನಾವು ಬಹಳಷ್ಟು ಕಡೆ ನೋಡುತ್ತೇವೆ. ಆ ಹಾದಿ ಒಳಗನೆ ಇವತ್ತೆಲ್ಲ ಸಿದ್ಧಗಂಗಾ ಮಠ ಮತ್ತು ಸುತ್ತೂರು ಮಠ, ಧಾರವಾಡದ ಮುರುಘಾ ಮಠ, ಬೆಳಗಾವಿಯ ನಾಗನೂರು ಮಠ, ಚಿತ್ರದುರ್ಗದ ಮಠ, ಈ ಹುಬ್ಬಳ್ಳಿಯ 3,000 ಮಠ, ಇಂತಹ ಹಲವಾರು ಮಠಗಳಲ್ಲಿ, ಎಲ್ಲಾ ಮಠಗಳಲ್ಲಿ ಈ ದಾಸೋಹದ ವ್ಯವಸ್ಥೆ ಮತ್ತು ಅಕ್ಷರವನ್ನ ನೀಡುವಂತಹ ವ್ಯವಸ್ಥೆಯನ್ನ ನಾವೆಲ್ಲ ಕಾಣುವಂಥದ್ದು. ಕಾರಣ ಅಂತಂದ್ರೆ ಬರೇ ಮಠ ಅಂತಂದ್ರೆ ಸ್ವಾಮಿಗಳಿಗೆ ಮಾತ್ರ ಸೀಮಿತವಾಗಿ ಆಗಿರುವಂಥದ್ದಲ್ಲ. ಮಠ ಛಾತ್ರಾದಿ ನಿಲಯಂ ಅಂತ ಹೇಳ್ತಾರೆ. ಈ ಮಠ ಮರ ಇದ್ದ ಹಾಗೆ. ಈ ಮಠಕ್ಕೂ ಮರಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಮಠದ ಒಳಗಿರುವಂತ, ಇನ್ನು ಮರಾಠಿ ಒಳಗದು ಬರಲ್ಲ ಅನ್ಸುತ್ತೆ, ಕನ್ನಡದಾಗ ಮಾತ್ರ ಬರ್ತೈತಿ. ಈ ದೊಡ್ಡ ಠ ಇರ್ತದ, ಆ ಟದ ನಡುವೆ ಒಂದು ಚುಕ್ಕಿ ಇರ್ತೈತಿ. ಚುಕ್ಕಿ ಇಟ್ರೆ ಏನಾಗುತ್ತೆ? ಠ ಆಗತ್ತೆ. ಚುಕ್ಕಿ ತೆಗೆದ್ರೆ ಏನಾಗತ್ತ? ರ ಆಗತ್ತೆ. ಮರಕ್ಕೂ ಮಠಕ್ಕೂ ಏನೊಂದು ಸಾಮ್ಯತೆ ಇದೆ ಅಂತಂದ್ರೆ, ಮರಗಳಲ್ಲಿ ನೂರಾರು ಹಕ್ಕಿ ಪಕ್ಷಿಗಳು ಗೂಡು ಕಟ್ಕೊಂಡು ವಾಸ ಮಾಡಿಕೊಂಡು ಆ ಮರದ ಆಶ್ರಯದಲ್ಲಿ ಇದ್ಕೊಂಡು ತಮ್ಮ ಜೀವನವನ್ನ ನಡೆಸ್ತವೆ. ಹಂಗೆ ಮಠವೂ ಸಹಿತ ಒಂದು ರೀತಿ ಮರದ ಉಪಾಧಿ ಒಳಗೆ ಇದ್ದಂಗೆ. ಈ ಮಠಗಳಲ್ಲಿ ಸಹಿತ ಇಲ್ಲಿ ಯಾವ ಹಕ್ಕಿ ಪಕ್ಷಿಗಳ ಮರಗಳಲ್ಲಿ ಹೆಂಗ್ ಬರ್ತಾವೆ, ಹಂಗೆ ಇಲ್ಲಿ ನೂರಾರು ಜನ ಭಕ್ತರು, ಅನಾಥರು, ದೀನರು, ದಲಿತರು, ದುರ್ಬಲರು, ಕಷ್ಟವನ್ನ ಹೊಂದಿರತಕ್ಕಂತಹ ಭಕ್ತರು ಬಂದು ಅಥವಾ ಅಕ್ಷರವನ್ನ ಹುಡುಕಿಕೊಂಡು ನಾವು ಮಠದಲ್ಲಿ ಇಟ್ಕೊಂಡು ಕಲಿಬೇಕು, ಓದಬೇಕು, ಬರಿಬೇಕಂತ ತಿಳ್ಕೊಂಡು ಬರುವಂತಹ ನೂರಾರು ಜನರಿಗೆ ಆಶ್ರಯ ನೀಡಿರುವಂತ ತಾಣ ಅಂತಂದ್ರೆ ಅದು ಮಠಮಾನ್ಯಗಳು ಅನ್ನೋದನ್ನ ಅವೆಲ್ಲ ಸಹಿತ ಅರ್ಥ ಮಾಡ್ಕೊಳ್ಳೋದು. ಹೀಗಾಗಿ ಮಠಗಳ ವ್ಯವಸ್ಥೆ ಈ ನಾಡಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು. ಆ ರೀತಿ ಒಳಗಡೆ ಇವತ್ತು ಒಂದು ಪಾಳು ಬೀಳುವಂತಹ ಮಠವನ್ನ ತಾವೆಲ್ಲ ಸಲಗರದ ಗ್ರಾಮಸ್ಥರು
ಇದನ್ನ ಮತ್ತೆ ಪುನರ್ಜೀವನಗೊಳಿಸಿದಿರಿ, ಇದನ್ನ ಮತ್ತೆ ಅಭಿವೃದ್ಧಿಯನ್ನ ಮಾಡಿದಿರಿ. ಅಭಿವೃದ್ಧಿನ ಮಾಡಿ ಹಿಂಗೆ ಬಿಟ್ರೆ ಈ ಮಠ ಹಾಳಾಗಿ ಹೋಗ್ಬಿಡ್ತೈತಿ. ಈ ಮಠಕ್ಕೊಬ್ರು ಗುರುಗಳು ಬೇಕು, ಒಬ್ಬರು ಸ್ವಾಮಿಗಳು ಬೇಕಂತ ತಿಳ್ಕೊಂಡು ನೀವೆಲ್ಲ ಒಬ್ಬ ಯೋಗ್ಯ ಪೂಜ್ಯರು ಹುಡುಗಾಟದಲ್ಲಿದ್ದಾಗ ನಿಮ್ಮೆಲ್ಲರಿಗೂ ಸಹಿತ ಮನಸ್ಸಿಗೆ ಬಂದಿರುವಂತಹ ಪೂಜ್ಯರು ಅಂದ್ರೆ ಅದು ಈಶ್ವರಾನಂದ ಪರಮ ಪೂಜ್ಯರು ಅನ್ನುವಂಥದ್ದು. ಈಶ್ವರ ಪರಮ ಪೂಜ್ಯರು ಹೇಳಿದ ಹಾಗೆ ಬಹಳ ಹಳೆಯ ಅವರ ಪರಿಚಯ ನಮಗೂ ಸಹಿತ ಇರುವಂಥದ್ದು. ಮತ್ತೆ ಬಹಳಷ್ಟು ಜನ ಈ ನಾಡಿನಲ್ಲಿ ಇರುವಂತಹ ನೂರಾರು ಜನ ಮಠಾಧೀಶರಿಗೆ ಈಶ್ವರಾನಂದ ದೇವರು ಏನಂತ ಅನ್ನೋದು ಸಹಿತ ಬಹಳ ಗೊತ್ತಿರುವಂಥದ್ದು. ಮತ್ತೆ ಒಳ್ಳೆ ಪಂಡಿತರು, ಒಳ್ಳೆ ವಾಗ್ಮಿಗಳು, ಒಳ್ಳೆ ಬರಹಗಾರರು, PhD ಥೀಸಸ್ನ ಸುಮಾರು 2-3 PhD ಗ್ರಂಥಗಳನ್ನ ಅವರು ಬರೆದಿರುವಂತಹವರಿದ್ದಾರೆ. ಹೀಗಾಗಿ ಬಹಳಷ್ಟು ಯೋಗ್ಯವಾಗಿರುವಂತಹ ಪರಮ ಪೂಜ್ಯರು ಈ ಮಠಕ್ಕೆ ಸಿಕ್ಕಿದಾರಂತನ್ನುವಂಥದ್ದನ್ನ ನಾ ತಿಳಿಪಡಿಸ್ತೇನೆ. ಒಟ್ಟಿನಲ್ಲಿ ನಿಮ್ಮದು ಮತ್ತು ಅವ್ರದ್ದು ಯೋಗ ಅವರಿಗೆ ಈ ಪೂಜ್ಯರಾಗಿರುವಂತಹ ಈಶ್ವರಾನಂದ ದೇವರು ನೀವು ತಿಳ್ಕೊಳ್ಬೇಕು, ಇಂತಹ ಒಂದು ಸಣ್ಣ ಮಠಕ್ಕೆ ಆಸ್ತಿ ಪಾಸ್ತಿ ಏನನ್ನು ನೋಡದೆ ನಮ್ಮ ಮಠಕ್ಕೆ ಆಗ್ಯಾರ ಅಂತಂದ್ರೆ ನಾವೇ ಬಹಳ ಪುಣ್ಯವಂತರ ಅಂತ ತಿಳ್ಕೊಂಡು ನೀವೆಲ್ಲ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಪೂಜ್ಯರು ಸಹಿತ ಒಂದು ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ ಇಂತಹ ಸಲಗರದಂತಹ ಭಕ್ತರು, ಭಕ್ತಿವಂತಹ ಭಕ್ತರು, ಅದು ನನಗೆ ಸಿಕ್ಕಿದ್ದು ನಾನು ಬಹಳ ಪುಣ್ಯವಂತ ಅಂತ ತಿಳ್ಕೊಂಡು ಪೂಜ್ಯರು ಸಹಿತ ಅನ್ಕೊಳ್ಬೇಕು. ಹೀಗಾಗಿ ನಿಮ್ಮದು ಮತ್ತು ಅವರ ಸಂಬಂಧ ಈ ಒಂದು ರೀತಿ ಬಹಳ ಅವಿನಾಭಾವ ಸಂಬಂಧ ಇರುವಂತದ್ದು. ಆ ರೀತಿ ಒಳಗಡೆ ಪೂಜ್ಯರಿಗೆ ಸಹಕಾರ ನೀಡ್ರಿ. ಅವರೆಲ್ಲವನ್ನು ಸಹಿತ ಬಿಟ್ಟು ಬಂದಿರತಕ್ಕಂಥವ್ರೆಲ್ಲ ತ್ಯಾಗವನ್ನು ಮಾಡಿರ್ತಕ್ಕಂಥವ್ರು. ಹುಟ್ಟಿದ ಮನೆ, ತಂದೆ, ತಾಯಿ. ನಿನ್ನೆ ನಾ ಫೋನ್ ಮಾಡಿದಾಗ ಇಲ್ಲಿ ಪುತ್ರದಾನ ಕಾರ್ಯ ನಡೆದಿತ್ತು. ಪುತ್ರದಾನ ಕಾರ್ಯ ನಡೆದಿತ್ತು ನಿಮ್ಗೆಲ್ಲ ಗೊತ್ತಿರುವಂತದ್ದು. ಪುತ್ರದಾನ ಕಾರ್ಯ ನಡೆದಾಗ ಏನ್ ಘಟನೆ ನಡೀತಿತ್ತು ನಿಮ್ಗೆಲ್ಲ ಗೊತ್ತೈತಿ. ನಿಮ್ಮ ಮಕ್ಕಳ ಸೊಂಟಕ್ಕೆ ಕಟ್ಟಿರುವಂತ ಉಡ್ದಾರ ನೀವು ಯಾವಾಗ ಹರಿತಾರೆ ಎಲ್ಲ ಮಕ್ಕಳಿಗೆ ಸೊಂಟಕ್ಕೆ ಕಟ್ಟಿರುವಂತ ಉಡ್ದಾರವನ್ನ ಕೊನೆಯ ಸಮಯಕ್ಕೆ ಹರಿತಾರೆ. ಎಲ್ಲ ಬಂದವನ್ನ ಕಳ್ಸ್ಕೊಂಡು ಹೋದಪ್ಪ ಅಂತ ತಿಳ್ಕೊಂಡು ಅವಾಗ ಹರಿತಾರೆ. ಆದ್ರೆ ಮಗನಿಗೆ ಉಸಿರಿದ್ದಾಗನೇ ಜೀವಿದ್ದಾಗನೇ ಯಾರೂ ಸಹಿತ ಉಡ್ದಾರವನ್ನ ಹರಿಯುವಂಥದ್ದಲ್ಲ. ಆದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಈ ಮಠದ ಸಂಸ್ಕೃತಿ, ಈ ಪರಂಪರೆ ಏನಿದೆ ಅಂತಂದ್ರೆ ಒಟ್ಟಿನಲ್ಲಿ ಎಲ್ಲವನ್ನು ಸಹಿತ ತ್ಯಾಗ ಮಾಡಬೇಕು. ಹಡೆದ ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು ಬಳಗ ಎಲ್ಲ ರಕ್ತ ಸಂಬಂಧಿಗಳನ್ನ ತ್ಯಾಗ ಮಾಡಿ ಎಲ್ಲ ಸಮಾಜದಲ್ಲಿರುವಂತ ಎಲ್ಲಾ ತಂದೆ ತಾಯಿಗಳು ನನ್ನ ಹೆತ್ತಿರುವಂತಹ ತಂದೆ ತಾಯಿಗಳನ್ನು ತಿಳ್ಕೊಳ್ಳುವಂತದ್ದೇ ಈ ಮಠದ ವ್ಯವಸ್ಥೆ ಅನ್ನುವಂಥದ್ದು. ಹೀಗಾಗಿ ನಿಮ್ಮೆಲ್ಲರ ಕಣ್ಣು ಮುಂದೆ ಮಕ್ಕಳಿದ್ದಾಗನೇ ಉಡ್ದಾರ ಕಟ್ಟು ಮಾಡೋದು ಎಲ್ಲಿಯೂ ಸಹಿತ ನೋಡಿಲ್ಲ. ಮಕ್ಕಳು ಇದ್ದಾಗನೇ ಅವ್ರ ತಂದೆ ತಾಯಿಗಳ ಕಡೆಯಿಂದನೇ ತನ್ನ ಮಗನಿಗೆ ಕಟ್ಟಿರುವಂತ ಉಡ್ದಾರವನ್ನ ಕಟ್ಟು ಮಾಡ್ತಾರೆ ಅಂತಂದ್ರೆ ಒಂದು ರೀತಿ ಬಹಳ ಹೃದಯ ವಿದ್ರಾವಕ ಸಂಗತಿ ಆಗಿರುವಂತದ್ದು. ಹೀಗಾಗಿ ಅಷ್ಟೆಲ್ಲ ತ್ಯಾಗವನ್ನ ಮಾಡಿ ಆ ಕರುಳಿನ ಸಂಬಂಧವನ್ನ ಕಡ್ಕೊಂಡು ಸಮಾಜಕ್ಕೆ ತಮ್ಮನ್ನ ತಾವು ಅರ್ಪಿಸಿಕೊಂಡಿರ್ತಕ್ಕಂಥವ್ರು ಈಶ್ವರಾನಂದ ದೇವರು. ಅವರಿಂದ ಈ ಮಠ ಬಹಳಷ್ಟು ಉಜ್ವಲವಾಗಿ ಬೆಳೀಲಿ ಮತ್ತು ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಮ ಪರಸ್ಪರ ಪ್ರೀತಿ ಸಹಕಾರ ಇದ್ರೇ ಮಠ ಈ ವ್ಯವಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವತಂತ್ರವಾಗಿರಬೇಕು, ಹೌದಾ? ಮತ್ತೆ ಒಂದೊಂದು ಕಡೆಗೆ ಇರ್ತದ, ಏನು ಸ್ವಾಮಿಗಳೆಲ್ಲಿ ಎಲ್ಲಿ ಹೊಂಟಿರಿ, ಅಲ್ಲಾಕ್ ಹೊಂಟಿರಿ, ನೀವು ಅವ್ರ ಮನೆಗೆ ಹಾಕೊಂಟಿದ್ದೀರಿ, ಇವ್ರ ಮನೆಗೆ ಹಾಕೊಂಟಿರಿ. ನಿಮ್ಮ ವೈಯಕ್ತಿಕ ದ್ವೇಷ, ಅವನ್ನ ಜಾತಿ ವ್ಯವಸ್ಥೆಯನ್ನು ಮಠದಲ್ಲಿ ತಂದು ಯಾರು ಸಹಿತ ಹಾಕಬಾರ್ದು. ಮಠಗಳಲ್ಲಿ ಬರಬೇಕು, ಸೇವಾ ಮಾಡಬೇಕು, ನಿಮ್ಮ ಸಹಕಾರ ಅವ್ರಿಗೆ ನೀಡಬೇಕು, ಅವ್ರ ಸಹಕಾರವನ್ನ ನೀವು ಸಹಿತ ತಗೊಳ್ಬೇಕು ಅಂತ ಬಾಂಧವ್ಯವನ್ನ ಬೆಳೆಸ್ಕೊಳ್ಬೇಕು. ಅದು ಹೊರತಾಗಿ ಸ್ವಾಮಿಗಳಿಗೆ ಮೂಗದಾನ ಹಾಕೋದು, ಕಡಿವಾಣ ಹಾಕೋದು ಆಯ್ತು ಅಂತಂದ್ರೆ ಅದು ಸಮಾಜದಲ್ಲಿ ಕೆಲಸ ಮಾಡೋದಕ್ಕೆ ಸ್ವತಂತ್ರತೆ ಅವಕಾಶ ಇರೋದಿಲ್ಲ. ಹೀಗಾಗಿ ನಾವೆಲ್ಲರೂ ಈಗ ಯಾರೋ ಒಬ್ರು ಜ್ಯೋತಿಷಿಗಳಿಂದ ಪರೀಕ್ಷೆ ಮಾಡ್ಬೇಕಂತ ಹೇಳಿ ದಾರಿ ಒಳಗಡೆ ಸಿಕ್ಕಿರುವಂತ ಒಂದು ಗುಬ್ಬಿ ಹಿಡ್ಕೊಂಡು, ಸಣ್ಣ ಗುಬ್ಬಿ ಮರಿ ತಗೊಂಡು ಜ್ಯೋತಿಷಿಗಳ ಹತ್ರ ಹೋದ. ಏನ್ರಿ ಜ್ಯೋತಿಷಿಗಳೇ, ನೀವು ಬಹಳ ದೊಡ್ಡ ಪ್ರಕಾಂಡ ಪಂಡಿತರಂತೆ, ಮತ್ತೆಲ್ಲವನ್ನೂ ಸಹಿತ ಹಂಗೆ ಹೇಳ್ತೀರಂತೆ, ಮತ್ತೆ ನನ್ನ ಕೈಯೊಳಗೆ ಏನಿದೆ ಅಂತ ಹೇಳ್ರಿ ನೋಡೋಣ ಅಂತ ಹೇಳಿದ್ರು. ಅವಾಗ ಜ್ಯೋತಿಷಿಗಳು ಹೇಳ್ತಾರೆ, ತಮ್ಮ ನಿನ್ನ ಕೈಯೊಳಗೆ ಏನೈತಿ ಅಂದ್ರೆ ಒಂದು ಗುಬ್ಬಿ ಮರಿ ಐತಿ ನೋಡು ಅಂತ ಹೇಳಿದ್ರು. ಅವಾಗ ಇವನಿಗೆ ಆಶ್ಚರ್ಯ ಆಯ್ತು, ಗುಬ್ಬಿ ಮರಿ ಇದ್ದಿದ್ದು ಖರೆ ಐತ್ರಿ, ಮತ್ತ ಆ ಗುಬ್ಬಿ ಮರಿ ಸತ್ಯ ಐತೋ ಅಥವಾ ಬದುಕೈತೋ ಹೇಳ್ರಿ ಅಂತ ಹೇಳಿದ್ರು.
ಅವಾಗ ಜ್ಯೋತಿಷಿಗಳಿಗೆ ಇಲ್ಲಿ ಕುತ್ತಿಗೆ ಬಂತದ. ಯಾಕಂತಂದ್ರೆ ಜ್ಯೋತಿಷಿಗಳು ಬದುಕೇತಿಪ್ಪ ಅಂತ ಹೇಳಿದ್ರೆ ಅವ ಏನ್ ಮಾಡ್ತಾನೆ, ಹಿಚಿಕ್ ಬಿಡ್ತಾನೆ. ಮತ್ತೆ ಅದು ಸತ್ಯತಿಪ್ಪ ಅಂತಂದ್ರೆ ಹಾರಿ ಬಿಡ್ತಾನೆ. ಹೆಂಗಾದ್ರೂ ಸಹಿತ ನನ್ನ ಜ್ಯೋತಿಷ ಸುಳ್ಳು ಮಾಡಕ ಇವ ಬಂದಾನಂತ ತಿಳ್ಕೊಂಡು ಜ್ಯೋತಿಷಿಗಳೊಂದು ಮಾತು ಹೇಳ್ತಾರೆ. ಏನಂತಂದ್ರೆ, ನೀನು ದಾರಿ ಒಳಗೆ ಬರ್ಬೇಕಾದ್ರೆ ಒಂದು ಗುಬ್ಬಿ ಮರಿ ತಂದಿದ್ದಿ ನಿಜ, ಅದು ನಿನ್ ಕೈಯೊಳಗೆ ಐತಿ. ಆದ್ರೆ ಅದ್ರ ಜೀವ ಮತ್ತು ಅದರ ಮರಣ ಅದೆರಡೂ ಸಹಿತ ನಿನ್ನ ಕೈಯೊಳಗೆ ಐತಪ್ಪ ಅಂತ ತಿಳ್ಕೊಂಡು ಅವ್ರು ಹೇಳಿ ಕಳ್ಸಿದ್ರು. ಹಂಗೆ ಎಲ್ಲಾ ಪೂಜ್ಯರು ಈಶ್ವರಾನಂದ ದೇವರನ್ನ ನಿಮ್ಮೆಲ್ಲರ ಭಕ್ತರ ಉಡಿಯೊಳಗಡೆ ಹಾಕಿದ್ದಾರೆ. ಅವರನ್ನ ಸಾಕಿ ಸಲುಹಿ ಬೆಳೆಸುವಂಥದ್ದು ಯಾರ ಜವಾಬ್ದಾರಿ ಅಂತಂದ್ರೆ ಅದೆಲ್ಲ ನಿಮ್ಮೆಲ್ಲರ ಜವಾಬ್ದಾರಿ ಇರುವಂತದ್ದು. ಅಂದ್ರೆ ಅವರಿಗೆ ಸ್ವತಂತ್ರವನ್ನು ಕೊಟ್ಟು ಅವರನ್ನ ಸಮಾಜ ಸೇವೆ ಮಾಡೋದಕ್ಕೆ ನೀವೆಲ್ಲರೂ ಸಹಿತ ಪ್ರೇರೇಪಣೆ ನೀಡ್ರಿ ಅನ್ನುವಂತಹ ಮಾತನ್ನು ಹೇಳ್ತಾ, ಮತ್ತು ಅವರಿಗೆ ನಾವೆಲ್ಲರೂ ಜೊತೆಗೆ ಇರ್ತೇವೆ. ಸುತ್ತಿರುವಂತ ಎಲ್ಲ ಪೂಜ್ಯರು, ನಾವಾಗ್ಲಿ, ಹತ್ತಿಕನವಸ ಪೂಜ್ಯರಾಗ್ಲಿ, ಮೈಂದರಿಗೆ ಪೂಜ್ಯರಾಗ್ಲಿ, ನಮ್ಮ ಸಸ್ತಾಪುರಜ್ಜರಾಗ್ಲಿ, ಇವರೇ ದೊಡ್ಡ ಮೂಲ ಗುರುಗಳೇ ಈ ಸಸ್ತಾಪುರಜ್ಜ ಸದಾನಂದಪ್ಪಗಳು. ನಂತರ ನಿಮ್ಗೆ ಅಧಿಕಾರ ಕೊಟ್ಟು ಹೋಗಿರುವಂತವ್ರು ಅವ್ರ ಎರಡನೇ ಗುರುಗಳು. ಹೀಗಾಗಿ ಇಬ್ರು ಅವರಿಗೆ ಎರಡೆರಡು ಗುರುಗಳನ್ನ ಪೂಜ್ಯರು ಮಾಡ್ಕೊಂಡಿರುವಂತದ್ದು. ಈ ಗುರುಗಳ ಆಶೀರ್ವಾದವೂ ಸಹಿತ ಅವರ ಮೇಲೆ ಇರಲಿ ಮತ್ತು ಈಶ್ವರಾನಂದ ದೇವರ ಸಮಾಜ ಕಾರ್ಯ, ಕಲ್ಯಾಣ ಕಾರ್ಯ ನೆರವೇರಲಿ, ಅವರಿಗೆಲ್ಲರ ಸಹಕಾರ ಇರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಎಲ್ಲ ಭಕ್ತರಿಗೆ ಒಳಿತಾಗ್ಲಿ ಅಂತೇಳಿ ಆಶಿಸಿ ನಮ್ಮ ಎರಡು ಮಾತುಗಳನ್ನ ವಿರಾಮವನ್ನು ನೀಡುತ್ತೇವೆ. ಇದಕ್ಕೆ ಹೆಂಗ್ ಕುಂತ್ರಿ ಹಿಂಗೆ ಕುಂತು ಬಿಡ್ರಿ, ಯಾವ್ದು ಗದ್ದಲ ಹಾಕೊಳಕ್ ಹೋಗ್ಬಿಡ್ರಿ. ಈಗ ನೇರವಾಗಿ ಸದಾನಂದ ಅಪ್ಪುಗಳವರು ಒಂದ್ 2 ನಿಮಿಷ ಮಾತಾಡ್ತಾರೆ, ನಂತರ ಪೂಜ್ಯರು ಜಗದ್ಗುರುಗಳು ಮಾತಾಡ್ತಾರೆ, ಆ ನಂತರ ನೂತನ ಪೂಜ್ಯರು ಮಾತಾಡ್ತಾರೆ. ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಪೂಜ್ಯರಿಂದ ಅವರನ್ನ ಸನ್ಮಾನಿಸಿ ಆಶೀರ್ವಾದವನ್ನು ಮಾಡಬೇಕೆಂದು ಪೂಜ್ಯರನ್ನು ಕೇಳ್ಕೊಳ್ತಾ ಇದ್ದಾರೆ. ಶ್ರೀಮತಿ ಶೋಭಾ ಮುರಳೀಕೃಷ್ಣ, ನೇಕಾರ ಸಮಾಜದ ಮಹಿಳಾ ಮುಖಂಡರ ಬೆಂಗಳೂರು. ಈಗ ವೇದಿಕೆ ಮೇಲೆ ಪ್ರಪ್ರಥಮವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಪಡಮಾಡುತ್ತಾ, ಈಗ ತಾನೇ ಈ ಭಾಗದ ನಮ್ಮ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಶ್ರೀಮಠಕ್ಕೆ ಪಟ್ಟಾಧಿಕಾರವನ್ನು ಪಡೆದಿರ್ತಕ್ಕಂಥ ಪರಮ ಪೂಜ್ಯರು, ಹರಗುರು ಚಿರಮೂರ್ತಿಗಳು, ದೈವ ಸ್ವರೂಪಿಗಳು, ದಾಸೋಹ ಮೂರ್ತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಈಶ್ವರಾನಂದಪುರಿ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಪಡಮಾಡುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಯಾವತ್ತು ಹಿರಿಯರೇ, ಮಾತೆಯರೇ, ಮಕ್ಕಳೇ, ಮಾಧ್ಯಮ ಸ್ನೇಹಿತರೆ, ಬಂದವಳೆ ಭಾಷಣ ಅವಶ್ಯಕತೆ ಇಲ್ಲ. ನಾನು ಬಂದ ನಂತರ ಪರಮ ಪೂಜ್ಯರು ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ವಿಚಾರವನ್ನು ವಿನಿಮಯ ಮಾಡ್ತಕ್ಕಂಥ ಒಂದು ದೃಷ್ಟಿಯಿಂದ ಬಸವಣ್ಣವರು ಹೇಳ್ತಕ್ಕಂಥ ಒಂದು ಮಾತನ್ನ, ಇವನಾರವ, ಇವ ನಮ್ಮವ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಕ್ಕಂಥ ವಿಚಾರದಲ್ಲಿ ಪರಮ ಪೂಜ್ಯರ ತಂದೆ ತಾಯಿಗಳು ಇವತ್ತು ಈಶ್ವರಾನಂದಪುರಿ ಮಹಾಸ್ವಾಮೀಜಿ ಅವ್ರನ್ನ ಒಂದು ನಾಗರಿಕ ಒಂದು ವಿಚಾರದಲ್ಲಿ ಮಠಾಧಿಪತಿಗಳಾಗ್ತಕ್ಕಂಥ ಒಂದು ಯೋಗವನ್ನು ಕೊಟ್ಟಿರ್ತಕ್ಕಂಥ ಆ ಪೋಷಕರಿಗೆ ನಾನು ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಕಾರಣ, ಇಡೀ ರಾಜ್ಯದ ಮೂಲೆಗಳಲ್ಲಿ ಬಹುತೇಕ ಇರ್ತಕ್ಕಂಥ ಎಲ್ಲ ಮಠಾಧಿಪತಿಗಳ ಸಂಪರ್ಕವನ್ನು ಪಡೆದಿರ್ತಕ್ಕಂಥ ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳು PhD ಮಾಡ್ತಕ್ಕಂಥ, ಡಾಕ್ಟರೇಟ್ ಮಾಡ್ತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನು ಕೂಡ ಮನದಲ್ಲಿ ಇರಿಸಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಹುತೇಕ ದೊಡ್ಡ ದೊಡ್ಡ ಮಠಗಳ ಸಂಪರ್ಕದಿಂದ ಪರಮ ಪೂಜ್ಯರು ಧನ್ಯರಾಗಿ ಇವತ್ತು ನಾನು ಕನಸಿನಲ್ಲೂ ಕೂಡ ನಾನು ಅನ್ಸ್ಕೊಂಡಿರಲಿಲ್ಲ. ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗ ಮತ್ತು ಮಹಾರಾಷ್ಟ್ರದ ಏನಿವತ್ತು ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಈ ಒಂದು ಸಲವಾರು ಗ್ರಾಮದಲ್ಲಿ ಮಠಾಧಿಪತಿಗಳಾಗಿ ಆಗ್ತಾರೆ ಅಂತಕ್ಕಂಥದ್ದನ್ನ ನಾವು ಯಾವ ಕಾರಣಕ್ಕೂ ಕೂಡ ಅಂದ್ಕೊಂಡಿರಲಿಲ್ಲ ಬಂಧುಗಳೇ. ಇಂಥ ದೃಷ್ಟಿಯಿಂದ
ಇವತ್ತಿಡೀ ಮನೆ, ಮಠ, ತಂದೆ, ತಾಯಿ, ಪೋಷಕರು ಎಲ್ಲರನ್ನು ಕೂಡ ಬದಿಗೊತ್ತಿ ಒಂದು ಮಠಕ್ಕೆ ಪೀಠಾಧಿಪತಿಯಾಗಿ ಆಗಮಿಸಿ ಬಂದು ಅವರ ಮಾರ್ಗದರ್ಶನ ಮೂಲಕ ನಮ್ಮ ಜೀವನ ಯಾವ ರೀತಿ ಒಂದು ಪಾವನ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಸರ್ವಾನುಮತದಿಂದ ಒಪ್ಪಿ ಅವ್ರನ್ನ ಪೀಠಾಧ್ಯಕ್ಷನಾಗಿ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು. ಬಂಧುಗಳೇ, ನಾವೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೇವೆ. ನಾವೇನಾದ್ರೂ ಕೂಡ ಕಷ್ಟ ಬಂದಂತ ಸಂದರ್ಭದಲ್ಲಿ ಆ ಭಗವಂತನ ಜ್ಞಾಪಕ ಮಾಡಿಕೊಂಡು ಇವತ್ತು ಭಗವಂತ ಕಾಪಾಡಪ್ಪ ಅಂತಕ್ಕಂಥದ್ದಂತ ಮಾತನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಆದ್ರೆ ಆ ಮೂರ್ತಿಗೆ ಅಭಿಷೇಕ, ಆ ಮೂರ್ತಿಯ ಒಂದು ವ್ಯವಸ್ಥೆಯನ್ನ ನಾವು ನೋಡ್ಕೊಂತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಇವತ್ತೇನು ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರಾನಂದ ಸ್ವಾಮೀಜಿಯವರ ಪಟ್ಟಕ್ಕೆ ಕೂರಿಸ್ತಕ್ಕಂಥದ್ದು ಕೇವಲ ಒಂದು ದಿವಸ ಕಾರ್ಯಕ್ರಮ ಮಾಡಿ ಕೈ ಬಿಡ್ತಕ್ಕಂಥದ್ದಲ್ಲ ಬಂಧುಗಳೇ. ನಾನು ಕೂಡ ನೂರಾರು ಮಠಗಳಲ್ಲಿ ಇವತ್ತು ಪರಮ ಪೂಜ್ಯರ ಆ ಒಂದು ಅಸ್ತಿತ್ವವನ್ನು ತರ್ತಕ್ಕಂಥ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥ ವ್ಯವಸ್ಥೆನಲ್ಲಿ ನಾನು ಶಾಸಕನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಕೈಮಗ್ಗ ಅಭಿವೃದ್ಧಿ ನಿಗಮದ ಕ್ಯಾಬಿನೆಟ್ ದರ್ಜೆಯ ಅಧಿಕಾರವನ್ನು ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬಹುತೇಕ ಈ ಭಾಗದ ಮಹಾರಾಷ್ಟ್ರ ಭಾಗದ ಸೋಲಾಪುರ ಜಿಲ್ಲೆಯಲ್ಲೂ ಕೂಡ ಅನೇಕ ಬಾರಿ ನಾನು ಪ್ರವಾಸ ಮಾಡುವಂತ ಕಾಲದಲ್ಲೂ ಕೂಡ, ಅದರಲ್ಲೂ ಹೈದರಾಬಾದ್ ಕರ್ನಾಟಕದ ಏನು ಈ ಭಾಗದ ನಾಗರಿಕರ ವ್ಯವಸ್ಥೆಯನ್ನು ಕಂಡಿರ್ತಕ್ಕಂಥ ಒಂದು ದೃಷ್ಟಿನಲ್ಲಿ ಬಂಧುಗಳೇ, ನಾವು ಕೇವಲ ಅಧಿಕಾರ ಮುಖ್ಯ ಅಲ್ಲ, ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಾವು ಏನು ಮಾಡಿದೀವಿ ಅಂತಕ್ಕಂಥದ್ದು ಮುಖ್ಯ. ಅಂತ ಸಂದರ್ಭದಲ್ಲಿ ಗುರುಗಳು ಹೇಳಿದ್ರು, ಹೋಗ್ಬೇಕಾದ್ರೆ ಏನು ಕೂಡ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಲ್ಲ, ಕೊನೆಯಲ್ಲಿ ಆ ಉಡುದಾರವನ್ನು ಕೂಡ ನಮಗೆ ಯಾವ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಜೀವನ ಅಂತಕ್ಕಂಥದ್ದು ನಾವು ಹುಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪರರಿಗೋಸ್ಕರ ನಾವೇನ್ ಮಾಡಿದೀವಿ ಅಂತಕ್ಕಂಥ ಒಂದು ಚಿಂತನೆ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಇವತ್ತು ಶ್ರೀಮಠಕ್ಕೆ ಪಟ್ಟಾಧಿಕಾರವನ್ನು ಪಡೆದಿರ್ತಕ್ಕಂಥ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಯವ್ರಿಗೆ ನಾವಾಗ್ಲಿ ನೀವಾಗ್ಲಿ ದಯಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇ, ಶ್ರೀಮಠ ಬೆಳಿಲಿಕ್ಕೆ ಅದ್ಭುತವಾಗಿ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಬಂಧುಗಳೇ, ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, 2 ನಿಮಿಷ ದಯವಿಟ್ಟು ನನಗೆ ಅವಕಾಶ ಕೊಡಬೇಕು. ಯಾಕೆಂದ್ರೆ ನಾನು ಚಿಕ್ಕನಿಂದ ಸಂದರ್ಭದಲ್ಲಿ 2 ಮಠಗಳ ಬಗ್ಗೆ ನಿಮ್ಗೆ ಹೇಳಲೇಬೇಕಾಗುತ್ತೆ. ಒಂದು ಸಿದ್ಧಗಂಗಾ ಮಠ, ತುಮಕೂರಿನಲ್ಲಿರ್ತಕ್ಕಂಥ ಸಿದ್ಧಗಂಗಾ ಮಠ ಇವತ್ತು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮವಾಗಿರ್ತಕ್ಕಂಥ ಅಧಿಕಾರವನ್ನು ಪಡೆಯಲಿಕ್ಕೆ ಮಾಡಿರ್ತಕ್ಕಂಥದ್ದು ಒಂದು ಮಠ. 2ನೇ ಮಠ ಆದಿಚುಂಚನಗಿರಿ ಮಠ. ನನಗೆ ಎರಡೂ ಕೂಡ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು 15 ಕಿಲೋಮೀಟರ್ ಬರುತ್ತೆ, ಒಂದು 40 ಕಿಲೋಮೀಟರ್ ಬರುವಂಥದ್ದು. 2 ಮಠದಲ್ಲೂ ಕೂಡ ಬೆಳೆದಿರ್ತಕ್ಕಂಥ ನಾನು ಬಂಧುಗಳೇ. 1974ನೇ ಇಸ್ವಿಯ ಸೆಪ್ಟೆಂಬರ್ 5ನೇ ತಾರೀಕಿನಲ್ಲಿ ಆದಿಚುಂಚನಗಿರಿ ಮಠದ ಪರಮ ಪೂಜ್ಯರು ಪೀಠವನ್ನು ಅಲಂಕರಿಸತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಮಠದಲ್ಲಿ 2 ಕೆಜಿ ಅಕ್ಕಿ ಹಾಕಲಿಕ್ಕೆ ಆ ಮಠದಲ್ಲಿ ದುಡ್ಡಿರಲಿಲ್ಲ ಬಂಧುಗಳೇ. ನನಗೆ ಕಣ್ಣಾರೆನ ನೋಡಿರ್ತಕ್ಕಂಥದ್ದು, ನಾನು ಸೈಕಲ್ನಲ್ಲಿ ಹೋಗಿ ಸ್ವಾಮೀಜಿಯವರ ಪಟ್ಟಾಧಿಕಾರವನ್ನು ನೋಡಿರ್ತಕ್ಕಂಥ ಸಂದರ್ಭವನ್ನು. ಆದ್ರೆ ಇವತ್ತು ಕೇವಲ 30-40 ವರ್ಷದಲ್ಲಿ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಿಮ್ಗೆ ಹೇಳಿಕೆ ಇಷ್ಟಪಡ್ತೇನೆ. ಇವತ್ತು ಆ ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಕೇವಲ ಅದು ಮಂಡ್ಯ ಜಿಲ್ಲೆನಲ್ಲಿ ಇದ್ರೂ ಕೂಡ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇವತ್ತು ಭಾರತ ದೇಶಕ್ಕಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿರ್ಬೋದು, ನ್ಯೂಯಾರ್ಕ್ ನಲ್ಲಿರ್ಬೋದು, ಪ್ಯಾರಿಸ್ ಅಲ್ಲಿ ಇರ್ಬೋದು, ಸ್ವಿಟ್ಜರ್ಲೆಂಡ್ ಅಲ್ಲಿ ಇರ್ಬೋದು, ಎಲ್ಲ ಬ್ರಾಂಚ್ ಅನ್ನು ಮಾಡಿ ಇವತ್ತು ಸುಮಾರು 76 ಶಾಖಾ ಮಠಗಳನ್ನು ಮಾಡೋದ್ರ ಮೂಲಕ ಇವತ್ತದರ ವಹಿವಾಟು 8,500 ಕೋಟಿ ರೂಪಾಯಿಗಳು ಬಂಧುಗಳೇ. ಒಂದು ವರ್ಷದ ವಹಿವಾಟು 8,500 ಕೋಟಿ ರೂಪಾಯಿಗಳು. ಎಷ್ಟು ವರ್ಷದಲ್ಲಿ? ಕೇವಲ 30-35 ವರ್ಷಗಳಲ್ಲಿ. ಅದೇ ಸಿದ್ಧಗಂಗಾ ಮಠದ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ. ಪರಮ ಪೂಜ್ಯರು 113 ವರ್ಷ ಬಾಳಿದ್ರು ಕೂಡ ನಾನು ಮಠದ ಭಕ್ತನಾಗಿದ್ದಂತ ಸಂದರ್ಭದಲ್ಲಿ ನಾನು ಎಲ್ಲೇ ಹೋದ್ರು ಕೂಡ ಅವರು ಮರಣ ಹೊಂದೋ ಕಾಲದಲ್ಲೂ ಕೂಡ ನಾನು ಹೋದ್ರೆ ಮಠಕ್ಕೆ ಹೋದ್ರೆ ನೀನು ದೇಶವನ್ನು ತಿರುಗಿ ಹೋಗ್ತೀಯ, ನನಗೇನಾದ್ರೂ ಅನುಭವದ ಮಾತನ್ನ ಹೇಳಲಿಕ್ಕೆ ಆಗುತ್ತಾ ಅಂತಕ್ಕಂಥ ಮಾತನ್ನ ದೊಡ್ಡತನದಲ್ಲಿ ಕೇಳ್ತಿತ್ತು ಅಂದ್ರೆ ಆನಂದ ಭಾಷೆ ಬರುತ್ತೆ ಬಂಧುಗಳೇ. ಅಂತ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಶ್ರೀ ಗುರುಗಳನ್ನ ಇವತ್ತು ತಾವು ಸಲಗಾರನಲ್ಲಿ ಮಠದ ಪೀಠಾಧಿಪತಿಗಳಾಗಿ ಕುಳಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಇಷ್ಟೇ, ಕೇವಲ ಅವರು ಮಠಾಧಿಪತಿಗಳಾಗಿ ಉಳಿತಕ್ಕಂಥದ್ದಲ್ಲ, ಸರ್ವ ವ್ಯಾಪ್ತಿನಲ್ಲೂ ಕೂಡ ನಾವೇನು ಜೀವಮಾನದಲ್ಲಿ ದುಡಿದಿರ್ತಕ್ಕಂಥ 1 ರೂಪಾಯಿನಿಂದ ಹಿಡಿದು ಮೇಲ್ಗಡೆ ಎಷ್ಟಾದ್ರೂ ಚಿಂತೆ ಇಲ್ಲ, ಶ್ರೀಮಠಕ್ಕೋಸ್ಕರ ತ್ಯಾಗ ಮಾಡೋದ್ರ ಮೂಲಕ
ತಾವೆಲ್ಲರೂ ಕೂಡ ಮಠವನ್ನು ಬೆಳೆಸಬೇಕಾಗುತ್ತೆ. ನಿಮ್ಮ ಮಡಿಲಿಗೆ ಹಾಕಿದ್ದೇವೆ, ನಮ್ಮ ಪರಮ ಪೂಜ್ಯರನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೇವೆ. ಆ ದೃಷ್ಟಿಯಿಂದ ಕೇವಲ ಒಂದು ದಿವಸ ಕಾರ್ಯಕ್ರಮಕ್ಕೆ ನಾವು ಬರ್ತಕ್ಕಂಥದ್ದಲ್ಲ, ಮತ್ತೆ ಮತ್ತೆ ನಾ ಖಂಡಿತವಾಗಿ ಕೂಡ ಶ್ರೀಮಠದ ವ್ಯವಸ್ಥೆಯ ಬಗ್ಗೆ ಬರ್ತೀನಿ. ಆ ದೃಷ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರಿಗಳಾಗಿ, ಅದರಲ್ಲೂ ವಿಶೇಷವಾಗಿ ನನ್ನ ತಾಯಂದ್ರಿಗೆ ನನ್ನ ಪ್ರಾರ್ಥನೆ ಇಷ್ಟೇ, ಶ್ರೀಮಠದ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ದೃಷ್ಟಿನಲ್ಲಿ ಶ್ರೀಮಠಕ್ಕೆ ಆಗುವಗಳ ಬಗ್ಗೆ ಇರ್ಬೋದು, ಪ್ರಸಾದದ ವ್ಯವಸ್ಥೆ ಇರ್ಬೋದು, ಪೂಜೆ ಪುನಸ್ಕಾರ ಇರ್ಬೋದು, ತಾವೆಲ್ಲರೂ ಕೂಡ ಸಹಕಾರಿಗಳಾಗಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ವೇಳೆ ಆಗಿದೆ, ಬಿಸಿಲಾಗಿದೆ. ಆ ದೃಷ್ಟಿಯಿಂದ ಮಾತನಾಡಲಿಕ್ಕೆ ಬಹಳಷ್ಟು ವಿಷಯಗಳಿದೆ ಬಂಧುಗಳೇ. ಆದರೂ ಕೂಡ ಮತ್ತೊಮ್ಮೆ ಏನಾದರೂ ಕೂಡ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಆಗಮಿಸಿ ನನ್ನಲ್ಲಿರ್ತಕ್ಕಂಥ 4 ವಿಷಯಗಳು ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂತಕ್ಕಂಥ ಮಾತನ್ನ, ಅದರಲ್ಲೂ ವಿಶೇಷವಾಗಿ ಎಲ್ಲ ಪರಮ ಪೂಜ್ಯರು ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಜಾಸ್ತಿ ಮಾತನಾಡ್ತಕ್ಕಂಥದ್ದು ಬೇಡ ಅಂತಕ್ಕಂಥ ದೃಷ್ಟಿಯಿಂದ ನನ್ನ ಮಾತಿಗೆ ಮೊಟಗೊಳಿಸ್ತೇನೆ. ಪರಮ ಪೂಜ್ಯರಿಗೆ ಎಲ್ಲ ಪರಮ ಪೂಜ್ಯರ ಆಶೀರ್ವಾದದಿಂದ ಇನ್ನೂ ಕೂಡ ಹೆಚ್ಚಿನ ಅಧಿಕಾರ ಮತ್ತು ಮಠದ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಆಗ್ಬೇಕಾಗಿರ್ತಕ್ಕಂಥ ಅನುಕೂಲತೆಗಳ ಬಗ್ಗೆ ಆಗ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದು ಕೊಡುವುದಲ್ಲದೆ ತುಂಬ ಹೃದಯದಿಂದ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರುವ ಬೆಂಗಳೂರಿನ ಮಾಜಿ ಶಾಸಕರು ಎಂ.ಡಿ. ಲಕ್ಷ್ಮೀನಾರಾಯಣರವರು ನೇಕಾರ ಸಮಾಜದ ಮುಖಂಡರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಗೌರವಾದ ಚಪ್ಪಾಳೆ ಮುಖಾಂತರ ಒಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಆಗಮಿಸಿ ಉಪಸ್ಥಿತರಿರುವ ಪರಮ ಪೂಜ್ಯ ಸದಾನಂದ ಮಹಾಸ್ವಾಮಿಗಳವರ ಸದ್ಗುರು ಶರಣಶಿವಲಿಂಗೇಶ್ವರ ಮಠ ಸಂಸ್ಥಾಪಕ ಪರಮ ಪೂಜ್ಯರಿಂದ ಆಶೀರ್ವಚನ.